1 ಕೆಜಿ ಹೆಸರು ಕಾಳಿನಾಗ ಎಷ್ಟು ಉಂಡೆ ಆಗ್ತಾವು ಮತ್ತು ಜಾಸ್ತಿ ಪ್ರಮಾಣದಾಗ ಉಂಡೆ ಮಾಡುವಾಗ ಏನೆಲ್ಲ ವಿಷಯಗಳ ಕಡೆ ನೀವು ಲಕ್ಷ್ಯ ಕೊಡಬೇಕು, ಹೆಂಗೆ ಸ್ಟೋರ್ ಮಾಡಬೇಕು, ಹಿಂಗೆ ಪ್ರತಿಯೊಂದು ವಿಷಯನ ನಾನು ಉಂಡೆ ಅಂತ ಹೇಳ್ಕೊಂತ ಹೋಗ್ತೀನಿ ರೀ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದ ಪೂರ್ತಿ ನೋಡಿದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತೇಳಿ ನಂಗೆ ಅನ್ಸುತ್ತೆ. ಹೆಸರುಂಡೆ ಮಾಡೋಕ್ಕೆ ನಾ ಇಲ್ಲಿ 1 ಕೆಜಿ ಅಷ್ಟು ಹೆಸರು ಕಾಳು ತೊಗೊಂಡೇನಿ ರೀ. ಇದು ನಮ್ಮ ಹೊಲದ ಜವಾರಿ ಹೆಸರು ಕಾಳು ರೀ. ನೆಕ್ಸ್ಟ್ ಈಗ ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಬಿಟ್ಟಿದ್ರಾಗ ಹೆಸರು ಕಾಳು ಹಾಕ್ಬಿಟ್ಟು ಹುರಿತೀನಿ ರೀ. ಮೀಡಿಯಮ್ ಫ್ಲೇಮ್ನಾಗ ಹೆಸರು ಕಾಳನ್ನ ಚಲೋತಂಗೆ ಹುರಿಬೇಕು. ಹೆಸರುಂಡೆ ಒಳಗೆ ಎಲ್ಲಕ್ಕಿಂತ ಮುಖ್ಯ ಅಂತಂದ್ರೆ ಹೆಸರು ಕಾಳನ್ನ ಹುರಿದು ನಾವೆಷ್ಟು ಚಲೋತಂಗೆ ಹುರಿತೀವಿ ನೋಡ್ರಿ, ಉಂಡೆ ಅಷ್ಟು ಚಲೋ ಆಗ್ತಾವ್ರಿ. ಕೈ ಬಿಡ್ಲಾರ್ದ ಒಂದೇ ಸಮನ ಎಲ್ಲ ಕಡೆ ಕೈ ಆಡಿಸ್ಕೊಂತ ಹುರಿಬೇಕು. ಹೆಸರು ಕಾಳನ್ನ ಹುರ್ಕೊಂತ ಹೋದಂಗೆ ಅದ್ರ ಕಲರ್ ಚೇಂಜ್ ಅಂತ ಹೋಗ್ತೈತಿ ನೋಡ್ರಿ. ಹಸಿರಿದ್ದ ಹೆಸರು ಕಾಳು ಈಗ ಚಾಕ್ಲೇಟ್ ಕಲರ್ ಆಯಿತು. ಹಿಂಗಾಗುತ್ತರ ನಾವು ಅದನ್ನು ಕೈ ಬಿಡ್ಲಾರ್ದ ಚಲೋತ್ತಂಗೆ ಹುರಿಬೇಕ್ರಿ. ಇಷ್ಟು ಹುರಿಯಾಕೆ ನನಗೆ ಒಂದು 45 ನಿಮಿಷ ಟೈಮ್ ಹಿಡಿತು ನೋಡ್ರಿ. ಹಿಂಗೆ ಚಲೋತ್ತಂಗೆ ಹುರಿದ್ಮೇಲೆ ಗ್ಯಾಸ್ ಆಫ್ ಮಾಡಿರಿ. ಫ್ರೆಂಡ್ಸ್, ಇನ್ನೊಂದು ವಿಷಯ, ಗ್ಯಾಸ್ ಆಫ್ ಮಾಡೋಕ್ಕಿಂತ ಮೊದಲು ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಹೆಸರು ಕಾಳನ್ನ ಬಾಯಿಗೆ ಹಾಕ್ಕೊಂಡು ತಿಂದು ನೋಡ್ರಿ. ಅವಾಗ ನಿಮ್ಗೆ ಗೊತ್ತಾಗ್ತೈತಿ ಹೆಸರು ಕಾಳು ಚಂದಂಗೆ ಹುರಿದೈತೆ ಇಲ್ಲ ಅಂತೇಳಿ. ಏನೇ ಸ್ವಲ್ಪ ತಿನ್ನೋ ಹೊತ್ನಾಗ ಹಸಿ ಅನ್ನಿಸ್ತಪ್ಪ ಅಂತಂದ್ರೆ ಮತ್ತೆ ಇದನ್ನು ಇನ್ನೂ ಸ್ವಲ್ಪ ನೀವು ಹುರಿಬೇಕಾಗ್ತೈತಿ. ಗ್ಯಾಸ್ ಆಫ್ ಮಾಡಿದನ್ನು ಪೂರ್ತಿ ತಣ್ಣಗಾಗುತ್ತಾನೆ ಹಿಂಗೆ ಕಡಾಯಿ ಒಳಗೆ ಬಿಡ್ರಿ. ಹೆಸರು ಕಾಳು ಪೂರ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಮಾಡಬೇಕು. ಅಂದ್ರೆ ಪುಡಿ ಮಾಡ್ಕೋಬೇಡ್ರಿ. ಹೆಸರು ಕಾಳನ್ನ ಮಿಕ್ಸಿಯೊಳಗೆ ಸ್ವಲ್ಪ ಪಲ್ಸ್ ಮೋಡ್ನಾಗ ಒಂದು 15ರಿಂದ 20 ಸೆಕೆಂಡ್ ರನ್ ಮಾಡಿದ್ರೆ ಸಾಕು. ಆವಾಗ ಹೆಸರು ಕಾಳು ಮೇಲಿನ ಸಿಪ್ಪಿ ಸಪ್ರೇಟ್ ಆಗುತ್ತೆ. ಇದನ್ನು ಮರದಾಗ ಹಾಕ್ಬಿಟ್ಟು ಕೇರಬೇಕು. ಹಿಂಗೆ ಕೇರ್ಕೊಂತ ಇದನ್ನು ಊದ್ಬಿಟ್ಟು ಎಲ್ಲ ಸಿಪ್ಪಿನ ತೆಗಿಬೇಕು. ನೋಡ್ರಿ, ಹಿಂಗೆ ಹೆಸರು ಕಾಳು ಮೇಲಿನ ಸಿಪ್ಪಿ ತೆಗೆದು ಕ್ಲೀನ್ ಮಾಡ್ಕೋಬೇಕ್ರಿ. ನಡ್ಬರ್ಕ ಕೆಲವೊಂದು ಹೆಸರು ಕಾಳು ಉಳಿತಾವು, ನಡಿತೈತಿ, ಏನಾಗೋದಿಲ್ಲ. ಸ್ವಲ್ಪ ಹೆಸರು ಕಾಳನ್ನ ಮಿಕ್ಸಿ ಮಾಡಿ ಕೇರಿ ಕ್ಲೀನ್ ಮಾಡ್ಕೋಬೇಕ್ರಿ. ಹೆಸರು ಕಾಳನ್ನ ಸಿಪ್ಪಿ ಸಮೇತ ಹಾಕೋದ್ರಿಂದ ಉಂಡೆ ನೋಡೋಕ್ಕೂ ಚಲೋ ಆಗೋದಿಲ್ಲ ರೀ, ಮತ್ತು ಬಿರುಸಾಗ್ತಾವೆ, ತಿನ್ನೋಕ್ಕೂ ಬಿರುಸಾಗ್ತಾವೆ. ಇಲ್ಲಪ್ಪ ನಮ್ಗೆ ಹಾಕಿದ್ರೆ ನಡಿತೈತಿ, ನಾವು ಸಿಪ್ಪಿ ವೇಸ್ಟ್ ಮಾಡೋಂಗಿಲ್ಲ ಅಂತಂದ್ರೆ ನೀವು ಹಂಗೂ ಮಾಡ್ಕೋಬೋದು, ನಡಿತೈತಿ. ನೆಕ್ಸ್ಟ್ ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಗಿರ್ಣ್ಯಾಗ ಹಿಟ್ ಮಾಡಿಸ್ಕೊಂಡು ಬರಬೇಕು. ಯಾಕಂತಂದ್ರೆ ಇದು ಮನೆಯೊಳಗೆ ಮಿಕ್ಸಿ ಒಳಗೆ ಅಷ್ಟು ಚಲೋ ತಂಗೆ ಪುಡಿ ಆಗೋದಿಲ್ಲ, ನೈಸ್ ಆಗೋದಿಲ್ಲ. ಕ್ವಾಂಟಿಟಿನೂ ಭಾಳ ಐತೆ, ಎಲ್ಲರ ಮಿಕ್ಸಿ ಹಾಳಾಗ್ತೈತಿ. ಬೇಕಂದ್ರೆ ಸಣ್ಣ ಪ್ರಮಾಣದಾಗ 1 ಕಪ್ನಷ್ಟು ಹೆಸರು ಕಾಳನ್ನ ಹುರಿದು ಮಿಕ್ಸಿ ಮಾಡಿ ಟ್ರೈ ಮಾಡಿ ನೋಡ್ರಿ. ಮಿಕ್ಸಿ ಮಾಡಿದ್ಮೇಲೆ ಅದನ್ನು ಸಣ್ಣ ಚಾನ್ಗಿರುತ್ತಲ್ರಿ, ಪಿಟ್ಟೆದಿಟ್ಟಿನ ಚಾನ್ಗೆ, ಅದ್ರಾಗ ಚಾಣಿಸ್ರಿ, ಅಂದ್ರೆ ಹಿಟ್ಟು ಸ್ವಲ್ಪ ಚಲೋ ಬರ್ತೈತಿ. ಈಗ ನೋಡ್ರಿ, ನಾನು ಗಿರಣಾಗ ಹಿಟ್ಟು ಮಾಡ್ಸ್ಕೊಂಬಂದಿನಿ, ಮಸ್ತ್ ನೈಸ್ ಹಿಟ್ಟು ರೆಡಿ ಆಯ್ತು. ಈಗ ಇದನ್ನು ನಾನು ಕಪ್ನಾಗ ಅಳತಿ ಮಾಡಿ ನೋಡಕತ್ತೀನಿ ರೀ ಎಷ್ಟು ಕಪ್ ಐತೆ ಅಂಥೇಳಿ. ಈ ಹೆಸರು ಉಂಡೆಗೆ ಬೆಲ್ಲನೂ ಹಾಕ್ತಾರೆ, ಸಕ್ಕರೆನೂ ಹಾಕ್ತಾರೆ, ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೀವು ಹಾಕೋಬೋದು. ಆದ್ರೆ ಹೆಚ್ಚಾಗಿ ಇದನ್ನು ಸಕ್ಕರೆ ಹಾಕೇ ಮಾಡ್ತಾರೆ. ಟೋಟಲಿ ಒಂದು 6.5 ಕಪ್ ಐತೆ ನೋಡ್ರಿ ಹಿಟ್ಟು. ನಾ ಇವತ್ತು ಸಕ್ಕರೆ ಹಾಕಿ ಉಂಡೆ ಮಾಡಕತ್ತೀನಿ ರೀ. ನೀವು ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕೋಬೋದು. ಬೆಲ್ಲನ ತುರಿದ್ಬಿಟ್ಟು ಅಳತಿ ಮಾಡಿ ಹಾಕ್ರಿ. ನಾನು ಮಿಕ್ಸಿಯೊಳಗೆ ಸಕ್ಕರೆ ಮಾಡ್ಕೊಂಡಿನಿ, ಪುಡಿ ಮಾಡ್ಕೊಂಡಿನಿ. ಸಕ್ಕರೆ ಹಿಂಗೆ ಫುಲ್ ನೈಸ್ ಇರ್ಬೇಕ್ರಿ. ಮತ್ತು ನೀವು ಯಾವಾಗ ಉಂಡೆ ಮಾಡ್ತಿರಲ್ರಿ ಅವಾಗ ಫ್ರೆಶ್ ಸಕ್ಕರೆ ಪುಡಿ ಮಾಡ್ಕೊರಿ. ಮೊದಲ ಮಾಡಿಟ್ಟಿದ್ದನ್ನು ಯೂಸ್ ಮಾಡಬೇಡ್ರಿ, ಉಂಡೆ ಚಲೋ ಆಗೋದಿಲ್ಲ. ಈ ಹೆಸರು ಹಿಟ್ಟನ್ನ ಮತ್ತು ನಾನು ಬುಟ್ಟೆಗೆ ಹಾಕೋತೀನಿ ರೀ. ಯಾಕಂದ್ರೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಬೇಕು, ಅವಾಗ ಪರತ್ನಾಗಿದ್ದು ಸಾಲಂಗಿಲ್ಲ. ನಾನು 1 kg ಅಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡೀನಿ ರೀ. ಅಷ್ಟೇನು ಬೇಕಾಗೋದಿಲ್ಲ, ಆದರೂ ಸ್ವಲ್ಪ ಹೆಚ್ಚು ಕಡಿಮೆ ಇರಲಂತೆ ಮಾಡಿಟ್ಕೊಂಡೀನಿ. 1 kg ಹೆಸರಿಟ್ಟಿಗೆ 1/4 ಕಿಲೋ ಅಂದ್ರೆ ಒಂದು 3/4 kg ಅಷ್ಟು ಸಕ್ಕರೆ ಪುಡಿ ಬೇಕಾಗತ್ತೆ ರೀ. ನಾ ಇಲ್ಲಿ ಕಪ್ಲೆ ಅಳತಿ ಮಾಡಿ ಸಕ್ಕರೆ ಪುಡಿ ಹಾಕಕತ್ತೀನಿ ರೀ. ಯಾಕಂದ್ರೆ ನಾ ಹಿಟ್ಟನ್ನು ಕಪ್ಲೆ ಅಳತಿ ಮಾಡ್ಕೊಂಡಿದ್ದೆ. ಇದೇ ಈಸಿ ಮೆಥಡ್ ಅಂತ ಅನ್ಸುತ್ತೆ. KG ಗಂಟೆ ಲೆಕ್ಕ ಮಾಡೋಕ್ಕಿಂತ ಕಪ್ಲೆನ ಅಳತಿ ಮಾಡ್ಕೊಂಡ್ರೆ ಚಲೋ. ಒಂದು 6.5 ಕಪ್ ಹೆಸರಿಟ್ಟಿಗೆ ನಾನು ಒಂದು 5 ಕಪ್ನಷ್ಟು ಸಕ್ಕರೆ ಪುಡಿ ಹಾಕಕತ್ತೀನಿ ರೀ. ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಪ್ಪ ಅಂತಂದ್ರೆ ಒಂದು 5.5 ಕಪ್ ತನಕ ನೀವು ಹಾಕೋಬೋದು. ಅದಕ್ಕಿಂತ ಜಾಸ್ತಿ ಹಾಕಬೇಡ್ರಿ, ಮತ್ತು ಭಾಳ ಸಿಹಿ ಆಗುತ್ತೆ. ಆಮೇಲೆ ಒಂದು 15ರಿಂದ 20 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕ್ರಿ. ಈಗ ಇದನ್ನು ಚಲೋತಂಗೆ ಮಿಕ್ಸ್ ಮಾಡಿರಿ. ಈ ಹೆಸರಿಟ್ಟು ಮತ್ತು ಸಕ್ಕರೆ ಪುಡಿನ ನಾವು ಎಷ್ಟು ಚಲೋತಂಗೆ ಮಿಕ್ಸ್ ಮಾಡಿದ್ರೂ ಕೆಲವೊಂದು ಕಡೆ ಸಣ್ಣ ಸಣ್ಣ ಸಕ್ಕರೆ ಹಳಕ್ಕೆ ಉಳ್ಕೊಂಡ ಬಿಡ್ತಾವ್ರಿ. ಅದಕ್ಕೇನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಮಿಕ್ಸಿ ಮಾಡ್ಕೋಬೇಕು. ಜಾಸ್ತಿ ಹೊತ್ತೇನು ಬೇಡ, ಸ್ವಲ್ಪ ಒಂದು 10-15 ಸೆಕೆಂಡ್ ಮಿಕ್ಸಿ ರನ್ ಮಾಡಿದ್ರೆ ಸಾಕು. ಈಗ ನೋಡ್ರಿ, ಸ್ವಲ್ಪ ಹೊತ್ತು ನಾವು ಮಿಕ್ಸಿ ಮಾಡ್ಕೊಂಡಿದ್ದಕ್ಕೆ ಹಿಟ್ಟು ಮತ್ತು ಸಕ್ಕರೆ ಪುಡಿ ಎಲ್ಲ ಚಲೋ ತಂಗೆ ಹೊಂದ್ಕೊಂಡೈತಿ. ಈಗ ಮಸ್ತ್ ನೈಸ್ ಹಿಟ್ಟು ರೆಡಿ ಆಯ್ತು. ಇದೇ ಥರ ನಾನು ಉಳ್ಕಿದ ಹಿಟ್ಟನ್ನು ಮಿಕ್ಸಿ ಮಾಡ್ಕೋತೀನಿ. ಈಗ ನೋಡ್ರಿ, ಎಲ್ಲ ಹಿಟ್ಟನ್ನ ನಾನು ಮತ್ತೆ ಮಿಕ್ಸಿ ಮಾಡಿಕೊಂಡೆ. ವಾಪಸ್ ಇದನ್ನು ಬುಟ್ಟೆ ಹಾಕ್ಕೋತೀನಿ ರೀ, ಅಂದ್ರೆ ಮಿಕ್ಸ್ ಮಾಡೋಕೆ ನಂಗೆ ಈಸಿ ಆಗುತ್ತೆ. ಈ ಹೆಸರು ಹಿಟ್ಟನ್ನ ಒಂದು ಏಟಾಡ್ ಬಾಕ್ಸ್ನಾಗ ಹಾಕಿ 1 ತಿಂಗಳು ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು.
ಫ್ರಿಜ್ನಾಗಂದ್ರೆ ಒಂದು ಆರಾಮ್ಸೆ ಒಂದು 3-4 ತಿಂಗಳು ನೀವು ಇದನ್ನು ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು. ಈ ಹೆಸರಿಟ್ಟು ರೆಡಿ ಇದ್ರೆ ಸಾಕು, ನಿಮ್ಗೆ ಬೇಕಾದಾಗ ನೀವು ಫಟಾಫಟ್ ಅಂತೇಳಿ ಒಂದು 10 ನಿಮಿಷನಾಗ ಉಂಡೆ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದ್ರೆ ಉಂಡೆ ಕಟ್ತೀನಿ. ಒಂದು 2 ಕಪ್ನಷ್ಟು ಹಿಟ್ಟನ್ನ ನಾನು ಪರಾತ್ನಾಗ ಹಾಕ್ಕೊಂಡೀನಿ ರೀ. ಆಮೇಲೆ ಈ ಕಡೆ ತುಪ್ಪ ಬಿಸಿ ಮಾಡ್ಕಟ್ಟೀನಿ. ತುಪ್ಪ ಸ್ವಲ್ಪ ಕರಗಿಸ್ಕೋಬೇಕು, ಜಾಸ್ತಿ ಒಮ್ಮೆ ಕರಗಿಸ್ಕೋಕೆ ಹೋಗ್ಬೇಡ್ರಿ, ಸ್ವಲ್ಪ ಕರಗಿಸ್ಕೊರಿ. ತುಪ್ಪ ಎಲ್ಲ ಚಲೋ ತಂಗೆ ಕರಗಿದ್ಮೇಲೆ ಗ್ಯಾಸ್ ಆಫ್ ಮಾಡಿರಿ, ಇದನ್ನು ಕೆಳಗಿಳಿಸ್ರಿ. ಈಗ ಹಿಟ್ಟಿನಾಗ ಸ್ವಲ್ಪ ತುಪ್ಪ ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. ತುಪ್ಪ ಸ್ವಲ್ಪ ಬಿಸಿ ಇರುತ್ತೆ, ಹುಷಾರ್ರಿ. ಎಲ್ಲ ತುಪ್ಪನ ಒಮ್ಮೆ ಹಾಕಬೇಡ್ರಿ, ಉಂಡೆ ಕಟ್ಟು ಹದ ಬರುತ್ತನ ಸ್ವಲ್ಪ ತುಪ್ಪ ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗ್ರಿ. 2 ಕೈಲಿ ಹಿಂಗೆ ಸ್ವಲ್ಪ ಚಲೋ ತಂಗಿ ತಿಕ್ಕೋಂತ ಮಿಕ್ಸ್ ಮಾಡಬೇಕು. ಆಮೇಲೆ ಅಂಗೈಯಾಗ ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ಹಿಂಗೆ ಮುಷ್ಟಿ ಮಾಡಿ ನೋಡ್ರಿ, ಗಟ್ಟಿ ಮುಷ್ಟಿ ಆಗಬೇಕು. ಅಂದ್ರೆ ಅವಾಗ ಉಂಡೆ ಕಟ್ಟು ಹದ ಬಂದೈತಿ ಅಂಥೇಳಿ ಅರ್ಥ. ಅವಾಗ ಏನು ಮಾಡಿರಿ, ತುಪ್ಪ ಹಾಕೋದನ್ನು ನಿಲ್ಲಿಸ್ಬಿಟ್ಟು ಆಮೇಲೆ ಉಂಡೆ ಕಟ್ಟಕ್ಕೆ ಶುರು ಮಾಡಿರಿ. ಉಂಡೆ ಮಾಡೋಕ್ಕಿಂತ ಮೊದಲು ಅಂಗೈಗೆ ಹತ್ತಿದ ಹಿಟ್ಟನ್ನ ಕ್ಲೀನ್ ಮಾಡ್ಕೊರಿ. ಯಾಕಂದ್ರೆ ಅಂಗೈಯಾಗ ಹಿಟ್ಟಿದ್ರೆ ಉಂಡೆ ಕಟ್ಟಕ್ಕೆ ಸರಿಯಾಗಿ ಬರೋಂಗಿಲ್ಲ. ನಿಮ್ಗೆ ಯಾವ ಸೈಜಿನ ಉಂಡೆ ಬೇಕಂತೇಳಿ ನೋಡ್ಕೊಂಬಿಟ್ಟು ಅಷ್ಟು ಹಿಟ್ಟನ್ನ ಕೈಯಾಗ ತಗೋರಿ. ಹಿಂಗೆ ಟೈಟಂಗೆ ಒತ್ತಿಬಿಟ್ಟು ಉಂಡೆ ಕಟ್ರಿ. ಚಲೋ ತಂಗೆ ಒತ್ತಿಬಿಟ್ಟು ಉಂಡೆ ಕಟ್ಟಲಿಲ್ಲ ಅಂತಂದ್ರೆ ಉಂಡೆ ಜಲ್ದಿ ಒಡಿತಾವ್ರಿ. ಉಂಡೆ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ಆ ಕಡೆ ಹೊಳ್ಳಾಡ್ಸ್ರಿ, ಅಂದ್ರೆ ಸ್ವಲ್ಪ ರೋಲ್ ಮಾಡಿರಿ. ಅವಾಗ ಏನಾಕೈತಪ್ಪ ಅಂತಂದ್ರೆ ಉಂಡಿಗೆ ಒಂದು ಶೈನಿಂಗ್ ಲುಕ್ ಬರ್ತೈತಿ, ಉಂಡೆ ನೋಡೋಕೆ ಭಾಳ ಚಂದ ಕಾಣಿಸ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಆತಲ್ರಿ. ಈಗ ನಮ್ಮದು ಫಸ್ಟ್ ಹೆಸರುಂಡಿ ರೆಡಿ ಆಯ್ತು. ಹಿಂಗೆ ನಾನು ಉಳ್ಕಿದ ಉಂಡಿನೂ ಕಟ್ತೀನಿ ರೀ. ಈಗ ನೋಡ್ರಿ ನಮ್ಮ ಫಸ್ಟ್ ಬ್ಯಾಚಿನ ಉಂಡೆ ರೆಡಿ ಆಯ್ತು. ಒಂದು ಮೀಡಿಯಮ್ ಸೈಜಿನ ಒಂದು 9 ಉಂಡೆ ರೆಡಿ ಆಗ್ಯಾವ ನೋಡ್ರಿ. ಇದ್ರಾಗ ಒಂದು ಉಂಡೆ ತೊಗೊಂಡು ಫಸ್ಟ್ ನಾನು ದೇವ್ರಿಗೆ ನೈವೇದ್ಯ ಮಾಡಿ ಬರ್ತೀನಿ, ಆಮೇಲೆ ಮುಂದಿನ ಉಂಡೆ ಕಟ್ತೀನಿ ರೀ. ಆಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್, ಜಾಸ್ತಿ ಪ್ರಮಾಣದಾಗ ನೀವು ಉಂಡೆ ಮಾಡಬೇಕಪ್ಪ ಅಂತಂದ್ರೆ ಎಲ್ಲ ಹಿಟ್ಟಿನಾಗ ಒಮ್ಮೆಲೆ ತುಪ್ಪ ಹಾಕ್ಬಿಟ್ಟು ಕಲಿಸ್ಬೇಡ್ರಿ. ಹಿಟ್ಟು ಭಾಳ ಜಲ್ದಿ ತುಪ್ಪ ಇರ್ತೈತ್ರಿ. ಈ ಕಡೆ ನಾವು ಉಂಡೆ ಕಟ್ತಿರ್ತೀವ, ಆ ಕಡೆ ಅದೇನಾಗ್ತೈತಿ, ಹಿಟ್ಟು ಡ್ರೈ ಆಗ್ತಿರ್ತೈತಿ. ಅದಕ್ಕೇನು ಮಾಡ್ರಿ ಅಂದ್ರೆ ಭಾಳ ಹಿಟ್ಟಿನಾಗ ಒಮ್ಮೆ ತುಪ್ಪ ಹಾಕೋಕೆ ಹೋಗ್ಬೇಡ್ರಿ. ಸ್ವಲ್ಪ ಹಿಟ್ಟು ತಗೋರಿ, ಅದ್ರ ಸ್ವಲ್ಪ ತುಪ್ಪ ಕರಗಿಸ್ಬಿಟ್ಟು ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಒತ್ತಿ ಉಂಡೆ ಕಟ್ರಿ. ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಯಾರು ಇದ್ರಂತರೂ ಭಾಳ ಚಲೋ. ಒಂದು 2-3 ಮಂದಿ ಕೂಡಿ ಬಡ ಎಲ್ಲ ಉಂಡೆ ಕಟ್ಬೋದು. ಇಲ್ಲಪ್ಪ ನೀವು ನಂಗತ್ಲಿ ಒಬ್ಬರೇ ಇದ್ರಿ, ಭಾಳಷ್ಟು ಉಂಡೆ ಮಾಡಬೇಕಪ್ಪ ಅಂತಂದ್ರೆ ಈ ಮೆಥಡ ಭಾಳ ಬೆಸ್ಟ್ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಒಮ್ಮೆಲೆ ಎಲ್ಲ ಹಿಟ್ಟನಾಗ ತುಪ್ಪ ಹಾಕ್ಬಿಟ್ಟಿವಿ ಅಂತಂದ್ರೆ ಒಮ್ಮೆಲೆ ನಾವು ಉಂಡೆ ಕಟ್ಟಕ್ಕೆ ಭಾಳ ಕಷ್ಟ ಆಗ್ತೈತಿ. ಅದಕ್ಕೆ ಸ್ವಲ್ಪ ತೊಗೊಂಡು ಸ್ವಲ್ಪ ಉಂಡೆ ಕಟ್ಕೋರಿ. ಸೊ ಈಗ ನಮ್ಮದು 2 ಬ್ಯಾಚಿನ ಉಂಡೆ ರೆಡಿ ಆತ್ರಿ. ಟೋಟಲಿ ಒಂದು 24 ಉಂಡೆ ಆಗ್ಯಾವ ನೋಡ್ರಿ. ಮೊದಲೊಂದು ಸ್ವಲ್ಪ ಮಾಡ್ಕೊಂಡಿದ್ದಿಲ್ಲ ಅದು, ಮತ್ತು ಇದು 2 ಸೇರಿ 24 ಉಂಡೆ ಆಗ್ಯಾವ್ರಿ. 1 kg ಹಿಟ್ಟಿನಾಗ ನಾನು ಬರೀ ಅರ್ಧ kg ಅಷ್ಟೇ ಯೂಸ್ ಮಾಡೀನಿ ರೀ. ಅರ್ಧ kg ಎತ್ತಿಟ್ಕೋತೀನಿ, ಆಮೇಲೆ ಮತ್ತೆ ಯಾವಾಗ ಬೇಕಾದಾಗ ಮಾಡ್ಕೋತೀನಿ ರೀ. ಟೋಟಲಿ ನಮ್ಗೆ 1 kg ಹೆಸರು ಕಾಳಿನಾಗ ಒಂದು 48ರಿಂದ 50 ಉಂಡೆ ಆಗ್ತಾವ್ರಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾವೆ, ನೀವು ಹೆಂಗೆ ಕಟ್ತೀರ ಅದ್ರ ಮೇಲೆ ಇರ್ತಾವೆ. ದೊಡ್ಡ ಕಟ್ಟಿದ್ರೆ ಕಡಿಮೆ ಆಗ್ತಾವೆ, ಸಣ್ಣ ಕಟ್ಟಿದ್ರೆ ಜಾಸ್ತಿ ಆಗ್ತಾವೆ. ಒಟ್ಟಿನಾಗ ಒಂದು 50 ತನಕ ಅಂತೂ ಉಂಡೆ ಆರಾಮ ಆಗ್ತಾವ್ರಿ. ನೋಡಿದ್ರಲ್ರಿ ಫ್ರೆಂಡ್ಸ್, ಜಾಸ್ತಿ ಪ್ರಮಾಣದಾಗ ನಾವು ಉಂಡೆ ಮಾಡಬೇಕಪ್ಪ, ಭಾಳಷ್ಟು ಉಂಡೆ ಮಾಡ್ಬೇಕಂತಂದ್ರೆ ಏನೆಲ್ಲ ವಿಷಯಗಳ ಕಡೆ ನೀವು ಲಕ್ಷ್ಯ ಕೊಡಬೇಕು ಅಂಥೇಳಿ. ಇವತ್ತು ನಾ ಹೇಳಿರುವಂಥ ಟಿಪ್ಸ್ ನಿಮ್ಗೆ ಚಲೋ ಅನಿಸ್ತಪ್ಪ, ಯೂಸ್ಫುಲ್ ಅದಾವಂತ ಅನಿಸ್ತಂದ್ರೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.